ಬಟ್ ನೀವೇನಾದರೂ ಫಸ್ಟ್ ಇಯರ್ಸ್ ಆಗಿದ್ರೆ ಯು ಶುಡ್ ನೋ ದಿಸ್ ಈಸ್ ದ ರಿಯಾಲಿಟಿ ಆಫ್ ಕರೆಂಟ್ ಸಿಚುವೇಶನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಈ ಒಂದು ವಿಡಿಯೋ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತಾ ನಾವೆಲ್ಲ ಯಾಕೆ ಇಷ್ಟೊಂದು ಜನ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇದೀವಿ ಅಂತ? ನಾಟ್ ಜಸ್ಟ್ ಬಿಕಾಸ್ ವಿ ಹ್ಯಾವ್ ಪ್ಯಾಷನ್ ಇನ್ ಇಟ್. ಯಾಕಂದ್ರೆ ಪ್ಯಾಷನ್ ಇಟ್ಕೊಂಡು ಇಂಜಿನಿಯರಿಂಗ್ ಮಾಡುವಂತ ಸ್ಟೂಡೆಂಟ್ಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರ್ತಾರೆ. ಅದು ಪ್ಯಾಷನ್ ಅಂತ ಅಂದ್ರೆ ನೀವು ಪಿ ಯು ಸಿಯನ್ನು ಮುಗಿದಾದ್ಮೇಲೆ ಡಿಸೈಡ್ ಮಾಡುವಂಥದ್ದಲ್ಲ. ನೀವು ಪಿ ಯು ಸಿ ಏನು ಸೇರ್ತಿರಲ್ವಾ, ಸೊ ಸೇರೋಕ್ಕಿಂತ ಮುಂಚೆ ಡಿಸೈಡ್ ಮಾಡಬೇಕಾಗುತ್ತೆ. ಅಂದ್ರೆ ನಾ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗೇ ಆಗಬೇಕು, ಇನ್ನೆಲ್ಲ ಓದಬೇಕು, ಯಾವೆಲ್ಲ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಬೇಕು. ಸೊ ಈ ಒಂದು ಫ್ಯೂಚರ್ ಪ್ಲ್ಯಾನನ್ನು ಮೊದಲೇ ತಿಳ್ಕೊಂಡಿರ್ತೀರಲ್ವಾ. ಸೊ ತಿಳ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ಗೆ ಇಳಿತೀರಲ್ವಾ. ಸೊ ಈ ರೀತಿ ಒಂದು ಮೈಂಡ್ ಸೆಟನ್ನು ನಾವು ಪ್ಯಾಷನ್ ಅಂತ ಕರಿತೀವಿ. ಅದು ಇಂಜಿನಿಯರಿಂಗ್ ಡೊಮೇನ್ ಆಗಿರ್ಬೋದು ಅಥವಾ ಮೆಡಿಕಲ್ ಡೊಮೇನ್ ಆಗಿರ್ಬೋದು. ಸೊ ಈ ರೀತಿ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಮಾತ್ರ ನಾವು ಅದಕ್ಕೆ ಪ್ಯಾಷನ್ ಅಂತ ಕರಿತೀವಿ. ಸೊ ಇವಾಗ ಹೇಳಿ, ನಿಜವಾಗ್ಲೂ ನೀವು ಈ ರೀತಿ ಪ್ಯಾಷನ್ ಇಟ್ಕೊಂಡು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಸೊ ನಂಗೆ ಗೊತ್ತು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಈ ರೀತಿ ಪ್ಯಾಷನ್ ಇಲ್ದೇನೆ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಎಟ್ ದ ಟೈಮ್ ಆಫ್ ಜಾಯ್ನಿಂಗ್ ಪಿ ಯು ಸಿ ನಮ್ಮ ಹತ್ರ ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಇರೋದಕ್ಕಾಗಿರ್ಬೋದು ಅಥವಾ ನಮಗೆ ಸರಿಯಾಗಿ ಟೀಚ್ ಮಾಡದೇ ಇರೋದಕ್ಕಾಗಿರ್ಬೋದು. ಸೊ ನಮಗೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ, ನಾವೇನು ಮಾಡ್ಬೇಕು, ನಮ್ಮ ಲೈಫಲ್ಲಿ ಏನು ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅಂದರೆ ಸೈನ್ಸ್ ಅಂತೂ ತೊಗೊಂಡಿರ್ತೀರ, ಸೈನ್ಸ್ ತೊಗೊಳ್ಳಿ ಅಂತ ಹೇಳಿರ್ತಾರೆ. ಸೊ ಸೈನ್ಸ್ ತೊಗೊಂಡಿರ್ತೀರ ನಿಮ್ಮ ಇಂಟ್ರೆಸ್ಟ್ ಮೇಲೆ. ಸೊ ಅದಾದಮೇಲೆ ನಾನು ಪರ್ಟಿಕ್ಯುಲರ್ ಆಗಿ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕಾ ಅಥವಾ ಟೆಕ್ನಿಕಲ್ ಫೀಲ್ಡಿಗೆ ಹೋಗಬೇಕಾ ಅನ್ನೋದನ್ನ ನೀವು ಮೊದಲೇ ಚೂಸ್ ಮಾಡಿರಲ್ಲ. ಸೊ ಆಗ ನಿಮ್ಮ ಮೈಂಡಲ್ಲಿ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ, ನನ್ನ ಲೈಫಲ್ಲಿ ನಾನು ಮುಂದೆ ಏನು ಮಾಡಬೇಕು, ಮೆಡಿಕಲ್ ಮಾಡಲಾ ಅಥವಾ ಇಂಜಿನಿಯರಿಂಗ್ ಡೊಮೇನ್ ಹೋಗ್ಲಾ. ಸೊ ಈ ರೀತಿ ಒಂದು ಥಿಂಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಸಡನ್ಲಿ ಏನಾಗುತ್ತೆ ಅಂತಂದರೆ, ಪಿ ಯು ಸಿ ಮುಗಿಯೋದು ಇನ್ನೂ 2 ವರ್ಷ ಇದೆ ಅಲ್ವಾ. ಸೊ 2 ವರ್ಷ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣ ನಾವು ಏನು ಜಾಯ್ನ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀರಾ. ದೆನ್ ಏನಾಗುತ್ತೆ ಅಂತಂದರೆ, ನಿಮ್ಮ ಅಕ್ಕಪಕ್ಕದವರೋ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ಈಗ ಹೇಳ್ತಾರೆ ಏನಂದರೆ, ನೀವು ಪಿ ಸಿ ಎಂ ಬಿ ತೊಗೊಂಡ್ರಿ ಅಂತಂದರೆ ನೀವು ನೀಟ್ ಎಕ್ಸಾಮು ಬರೀಬೋದು ಮತ್ತು JEE ಎಕ್ಸಾಮು ಬರೀಬೋದು. ಸೊ ಅದಕ್ಕೋಸ್ಕರ ಪಿ ಸಿ ಎಂ ಬಿನೇ ಪ್ರಿಫರ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಮೊದಲೇ ಟೆನ್ಷನಲ್ಲಿ ಇರ್ತೀರಾ, ಅಂದರೆ ಯಾವತ್ತು ತೊಗೊಳ್ಳಿ, ಏನು ಮಾಡಬೇಕು ಅನ್ನೋ ಗೊಂದಲದಲ್ಲೇ ಇರ್ತೀರಾ ಅಲ್ವಾ. ಸೊ ಆವಾಗ ಓ ಹೌದಾ, ಹಂಗಾರೆ ಪಿ ಸಿ ಎಂ ಬಿ ತೊಗೊಳ್ಳೋಣ, ಪಿ ಸಿ ಎಂ ಬಿ ತೊಗೊಂಡು ಸೆಕೆಂಡ್ ಪಿ ಯು ಸಿ ಆದಮೇಲೆ ನೋಡೋಣ ನಾನು ಮೆಡಿಕಲ್ ಹೋಗೋದಾ ಅಥವಾ ಇಂಜಿನಿಯರಿಂಗ್ ಹೋಗೋದಾ ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಫೈನಲಿ ಈ ಒಂದು ಸಿಚುವೇಶನ್ ಫೇಸ್ ಮಾಡಿ ರಿಸ್ಕ್ ಯಾಕೆ ಬೇಕಪ್ಪ ನಮಗೆ ಮುಂದೆ ಅಂತ ಅಂದ್ಬಿಟ್ಟು ಪಿ ಸಿ ಎಂ ಬಿನೇ ತೊಗೊಂತೀರಾ ಅಲ್ವಾ. ನೆಕ್ಸ್ಟ್ ಅಡ್ಮಿಷನ್ ಆಗ್ತೀರಾ. ಅಫ್ಕೋರ್ಸ್ ಎಟ್ ದ ಎಂಡ್ ಆಫ್ ಸೆಕೆಂಡ್ ಪಿ ಯು ಸಿ ನೀಟ್ ಎಕ್ಸಾಮ್ ಬರೀತೀರಾ ಮತ್ತು JEE ಎಕ್ಸಾಮ್ ಬರೀತೀರಾ. ಯಾರು ಸೆಕೆಂಡ್ ಪಿ ಯು ಸಿಗಿಂತ ಮುಂಚೆನೇ ಒಂದು ಪರ್ಟಿಕ್ಯುಲರ್ ಗೋಲು ಅಥವಾ ಪ್ಯಾಷನ್ನ ಇಟ್ಕೊಂಡು ಏನು ಡೊಮೇನ್ ಸೇರಿರ್ತಾನಲ್ವಾ, ನಾನು ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗೇ ಮಾಡಬೇಕು, ಮೆಡಿಕಲ್ ಅಂತಂದರೆ ಮೆಡಿಕಲ್ಲೇ ಮಾಡಬೇಕು. ಸೊ ಈ ಒಂದು ಪರ್ಟಿಕ್ಯುಲರ್ ಒಂದು ಡೊಮೇನ್ ಇಟ್ಕೊಂಡು ಫೋಕಸ್ ಮಾಡಿರ್ತಾನೆ. ಸೊ ಅವನು ಈ ರೀತಿ ನೀಟ್ ಎಕ್ಸಾಮ್ಸ್ ಮತ್ತು JEE ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾನೆ. ಸೊ ರೆಸ್ಟ್ ಆಫ್ ಆಲ್ ನಾವೆಲ್ಲ ಏನಿದ್ದೀವಿ ಅಂದರೆ ನಮ್ಮ ಫ್ಯೂಚರ್ ಬಗ್ಗೆ ಕ್ಲಾರಿಟಿನೇ ಇಲ್ಲೇ ಇರೋರು, ಅಂದರೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಮೆಡಿಕಲ್ ಮಾಡಬೇಕು. ಸೊ ಇಂಥವರು ನೀಟ್ ಎಕ್ಸಾಮ್ಸ್ ಆಗಿರ್ಬೋದು, JEE ಎಕ್ಸಾಮ್ಸ್ ಆಗಿರ್ಬೋದು, ಸೊ ಈ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಸ್ಟ್ ಸಿನಾರಿಯೋ ಹೇಳ್ತೀನಿ ಕೇಳಿ. ಯಾಕಂದರೆ ಇವಾಗ ಒಂದು 2 ದೋಣಿ ಇರ್ತವೆ. ಸೊ 2 ದೋಣಿಲೂ ಒಂದೊಂದು ಕಾಲು ಇಟ್ಬಿಟ್ಟು ನಾನು ಆ ಒಂದು ದಡ ಸೇರಬೇಕು ಅಂತಂದರೆ ಸೇರೋಕ್ಕಾಗುತ್ತಾ ನಮ್ಮ ಕೈಲಿ? ಆಗಲ್ಲ. ಯಾರು ಒಂದೇ ಡೊಮೇನನ್ನು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಯಾರು ಸ್ಟಡಿ ಮಾಡ್ತಿರ್ತಾನಲ್ವಾ, ಸೊ ಅವನು ತಾನೇನು ಅನ್ಕೊಂಡಿರ್ತಾನೆ, ನಾ ಏನು ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ, ಸೊ ಅದನ್ನ ಅಚೀವ್ ಮಾಡೇ ಮಾಡ್ತಾನೆ. ಇನ್ ಕೇಸ್ ಫಸ್ಟ್ ಅಟೆಂಪ್ಟಲ್ಲಿ ಆಗಲಿಲ್ವಾ, ಸೊ ಅವನೇನು ಮಾಡ್ತಾನೆ, ಅವನು ಬ್ಯಾಕಪ್ ಪ್ಲ್ಯಾನನ್ನು ನೋಡಲ್ಲ. ಬ್ಯಾಕಪ್ ಪ್ಲ್ಯಾನ್ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಅವನು. ನಾನು ಅದನ್ನೇ ನೀಟ್ ಅಂದರೆ ನೀಟೇ ಮಾಡಬೇಕು, JEE ಅಂದರೆ JEE ಕ್ಲಿಯರ್ ಮಾಡಲೇಬೇಕು ಅಂತ ಏನಿರ್ತಾನಲ್ವಾ, ಸೊ ಅವನು ಲಾಂಗ್ ಟರ್ಮ್ ತೊಗೊತಾನೆ. ಲಾಂಗ್ ಟರ್ಮ್ ತೊಗೊಂಡು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸರಿನಾ? ಸೊ ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡಿರೋರು ತುಂಬ ಕಡಿಮೆ ಇರ್ತಾರೆ. ರೆಸ್ಟ್ ಆಫ್ ಆಲ್ ನಾವೆಲ್ಲ ಎಂದಿವಿ, ನಾವು ಬ್ಯಾಕಪ್ ಪ್ಲ್ಯಾನನ್ನು ನೋಡ್ತೀವಿ. ಅಂದರೆ ನೀಟು ಆಗಲಿಲ್ಲ, JEE ಆಗಲಿಲ್ಲ, ಸೊ ಇನ್ನೊಂದು ಯಾವ್ದಾದ್ರು ಬ್ಯಾಕಪ್ ಪ್ಲ್ಯಾನ್ ಅಂದರೆ ಪ್ಲ್ಯಾನ್ ಬಿ ಏನಾದ್ರು ಇದೆ ಅಂತ ನೋಡ್ತೀವಿ. ಸೊ ಆವಾಗ ಸಿಗೋದೆ ನಿಮಗೆ ಈ ಒಂದು KCET. ಸೊ ನೆಕ್ಸ್ಟು ನಿಮ್ಮ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇನೋ ಒಂದಿಷ್ಟು ಪರ್ಟಿಕ್ಯುಲರ್ ಡ್ರೀಮ್ ಇಟ್ಕೊಂಡಿರ್ತೀರ. ಅಂದರೆ ಫಾರ್ಮ್ ಸೈನ್ಸ್ ಅಂತಂದರೆ ನಾನು ಪರ್ಟಿಕ್ಯುಲರ್ ಫಾರ್ಮ್ ಸೈನ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ. ಸೊ ಅವರನ್ನು ಬಿಟ್ಟು ಇನ್ನೆಲ್ಲ ವಿದ್ಯಾರ್ಥಿಗಳು ಸೇರೋದೇ ಈ ನಮ್ಮ ಇಂಜಿನಿಯರಿಂಗ್. ಸೊ ನೀವು ಕೂಡ ಇದೇ ಒಂದು ಮೈಂಡ್ ಸೆಟನ್ನು ಇಟ್ಕೊಂಡು ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದೀರಾ? ದೆನ್ ಡೋಂಟ್ ವರಿ, ಯು ಆರ್ ಇನ್ ದ ರೈಟ್ ಪ್ಲೇಸ್ ಟು ನೋ ಅಬೌಟ್ ಸಮ್ ರಿಯಾಲಿಟೀಸ್, ಸಮ್ ಮೈಂಡ್ ಸೆಟ್ಸ್ ಆ್ಯಂಡ್ ಸಮ್ ಹಾರ್ಡ್ ಟ್ರೂತ್ಸ್ ಅಬೌಟ್ ಇಂಜಿನಿಯರಿಂಗ್. ಸೊ ಈ ಎಲ್ಲ ಫ್ಯಾಕ್ಟ್ಸ್ಗಳನ್ನು ಒನ್ ಬೈ ಒನ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಸೊ ಓಕೆ, ಫಸ್ಟ್ ನಾನು ನಿಮ್ಮ ಕಾಲೇಜ್ ಆ್ಯಂಡ್ ಪ್ಲೇಸ್ಮೆಂಟ್ ರಿಯಾಲಿಟೀಸ್ ಬಗ್ಗೆ ಮಾತಾಡ್ತೀನಿ. ಸೊ ನಿಮ್ಮ KCET ಕೌನ್ಸಿಲಿಂಗ್ ಅಂತೂ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಸ್ಟಾರ್ಟ್ ಆದಮೇಲೆ ಮಾಡೋಂಥ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ, ಗೂಗಲಲ್ಲಿ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಸರ್ಚ್ ಮಾಡ್ತೀರಾ ಅಲ್ವಾ. ಸೊ ಸರ್ಚ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಟಾಪ್ 20 ಕಾಲೇಜ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಫಾರ್ವರ್ಡ್ ಸ್ಟೆಪ್ ಏನು ಮಾಡ್ತೀರಾ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಕಾಲೇಜ್ ಇಟ್ಕೊತೀರಾ, ಓಕೆನಾ? ಸೊ ಒಂದು ಪರ್ಟಿಕ್ಯುಲರ್ ಕಾಲೇಜ್ ತೊಗೊಂಡು ಆ ಒಂದು ಕಾಲೇಜ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತೀರಾ. ಅಂದರೆ ಹೈಯೆಸ್ಟ್ ಪ್ಯಾಕೇಜ್ ಇನ್ ದಿಸ್ ಆ್ಯಂಡ್ ದಿಸ್ ಕಾಲೇಜ್, XY ಕಾಲೇಜ್. ಸೊ ಈ ರೀತಿ ಸರ್ಚ್ ಮಾಡ್ತೀರಾ, ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ 40 LPA ಇದು ಹೈಯೆಸ್ಟ್ ಪ್ಯಾಕೇಜ್ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಾಲೇಜು ಅಂತ. ಆಮೇಲೆ ಮತ್ತೆ 40 ಹೈಯೆಸ್ಟ್ ಪ್ಯಾಕೇಜ್ ನೋಡಾಯ್ತಲ್ವಾ. ಸೊ ನೆಕ್ಸ್ಟ್ ಅವರೇಜ್ ಪ್ಯಾಕೇಜ್ ನೋಡ್ತೀರಾ. ಅವರೇಜ್ ಪ್ಯಾಕೇಜು 9 to 10 LPA ಅಂತ ಇರುತ್ತೆ. ಸೊ ಆಮೇಲೆ ಏನು ಮಾಡ್ತೀರಾ, ಲಾಸ್ಟ್ ಇಯರ್ ಕಟ್ ಆಫ್ ಚೆಕ್ ಮಾಡ್ತೀರಾ, ಈ ಒಂದು ಕಾಲೇಜ್ ನಂಗೆ ಸಿಗ್ಬೋದಾ ಹೆಂಗೆ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಆ ಒಂದು ಕಾಲೇಜ್ ಕಟ್ ಆಫು ಅರೌಂಡ್ ನಿಮ್ಮ ರ್ಯಾಂಕ್ ಆಸುಪಾಸಲ್ಲೇ ಇರುತ್ತೆ ಅಂತ ತಿಳ್ಕೊಳ್ಳಿ, ಓಕೆನಾ? ಸೊ ಆವಾಗ ಬೆಸ್ಟ್ ಫೀಲಿಂಗ್, ಓ ನನಗೆ ಅವರೇಜ್ ಪ್ಯಾಕೇಜೇ 9 to 10 LPA ಇದೆ ಅಂತಂದರೆ
9 to 10 LPA ಓಕೆ. ಹೈಯೆಸ್ಟ್ ಪ್ಯಾಕೇಜ್ ಒಂದು 30-40 LP ಅಂತ ಇರುತ್ತೆ. ಓಕೆನಾ? ಸೊ ಹೈಯೆಸ್ಟ್ ಪ್ಯಾಕೇಜ್ 40 ಸಿಗ್ಲಿಲ್ಲ ಅಂತಂದ್ರು ನೆಕ್ಸ್ಟ್ ಅವರೇಜ್ ಪ್ಯಾಕ್ಗಿಂತ ಸ್ವಲ್ಪ ಜಾಸ್ತಿ 9 to 10 ಅವರೇಜ್ ಇದೆ ಅಂತಂದ್ರೆ ಒಂದು 12 ಅಥವಾ 14 ಸೊ ಇಷ್ಟು ಪ್ಯಾಕೇಜ್ ಅಂತೂ ಸಿಗುತ್ತಲ್ವ ನನಗೆ ಅಂತ ಖುಷಿಯಾಗಿರ್ತೀರ ಅಲ್ವಾ? ಬಟ್ ಆ್ಯಕ್ಚುಯಲ್ ಆಗಿ ರಿಯಾಲಿಟಿ ಹೀಗಿರಲ್ಲ. ಸೊ ನೀವೇನು ಗೂಗಲಲ್ಲಿ ನೋಡಿರ್ತೀರಲ್ವಾ? ಸೊ 40 ಲ್ಯಾಕ್ಸು 50 ಲ್ಯಾಕ್ಸ್ ಹೈಯೆಸ್ಟ್ ಪ್ಯಾಕೇಜ್ ಇದೆ ಅಂತ. ಸೊ ಅದನ್ನು ಕ್ರ್ಯಾಕ್ ಮಾಡಿರುವಂಥ ಸ್ಟೂಡೆಂಟ್ಸು ಪಕ್ಕಾ ಪ್ಲ್ಯಾನ್ ಇಟ್ಕೊಂಡು ಇಂಜಿನಿಯರಿಂಗ್ ಸೇರಿಕೊಂಡು ಆ ಒಂದು ಪ್ಯಾಕೇಜನ್ನು ಕ್ರ್ಯಾಕ್ ಮಾಡಿರ್ತಾರೆ. ಸೊ ಆ ಒಂದು ಹೈಯೆಸ್ಟ್ ಪ್ಯಾಕೇಜ್ ಸಿಗುವಂಥದ್ದು 1 or 2 ಮೆಂಬರ್ಸಿಗೆ ಅಷ್ಟೇ, ಸರಿನಾ? ಅದಾದಮೇಲೆ 90% ಏನೋ ಅವರೇಜ್ ಪ್ಯಾಕೇಜಿಗೆ ಬರುತ್ತೆ. ಅವರೇಜಲ್ಲೂ ಮತ್ತೆ 50% ಏನೋ ಮಾಸ್ ಹೇರಿಂಗ್ ನಡೀತವೆ. 3 to 4 LPAಗೆ ಮಾಸ್ ಹೇರಿಂಗ್ಗೆ ತಗೊಂಡು ಹೋಗ್ತಾರೆ. ಸೊ ಇದು ಆ್ಯಕ್ಚುಯಲ್ ರಿಯಾಲಿಟಿ ಆಫ್ ಪ್ಲೇಸ್ಮೆಂಟ್ಸ್. ಓಕೆನಾ? ಸೊ ಇನ್ನೂ ಸ್ವಲ್ಪ ಜನ ನಂಗೆ ಹೇಳ್ಬೋದು, ಬ್ರೋ ನನಗೆ ಟಾಪ್ 10 ಕಾಲೇಜಲ್ಲೇ ಸೀಟ್ ಸಿಕ್ಕಿದೆ, ಸೊ ನನಗೆ 100% ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಓಕೆ, ನಿಮಗೆ ಟಾಪ್ 10 ಕಾಲೇಜಲ್ಲೇ ಸೀಟ್ ಸಿಗಲಿ, ನಿನ್ನ ಜೊತೆ ಏನಾದ್ರು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರಾ? ನಾನು ನಿಮಗೆ 100% ಪ್ಲೇಸ್ಮೆಂಟನ್ನು ಮಾಡ್ಕೊಡ್ತೀವಿ ಅಂತ ಕಾಲೇಜವರು? ಇಲ್ಲ ತಾನೇ? ಈವನ್ IITಸಲ್ಲೇ 100% ಪ್ಲೇಸ್ಮೆಂಟು ಆಗ್ತಾ ಇಲ್ಲ. ಸೊ ನೆಕ್ಸ್ಟು ಇನ್ನೂ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಟೈರ್ 3 ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ. ಸೊ ಅವರು ಕೇಳ್ಬೋದು, ಬ್ರೋ ನಮಗೆ ಹಂಗಾರೆ ಪ್ಲೇಸ್ಮೆಂಟ್ ಆಗೋದಿಲ್ವ ಅಂತ. ಸೊ ಯಾವುದೇ ಒಂದು ಕಾಲೇಜ್ ಅಂತಂದ್ರೂ ಒಂದಿಷ್ಟು ಕಂಪ್ನಿಗಳು ಬಂದೇ ಬರ್ತವೆ ಅಲ್ವಾ? ಬಟ್ ಆಪರ್ಚುನಿಟೀಸ್ ನಿಮಗೆ ಕಡಿಮೆ ಸಿಗ್ಬೋದು. ಸೊ ಆ ಸಿಕ್ಕಂತಹ ಆಪರ್ಚುನಿಟೀಸ್ನ ಹೇಗೆ ಯೂಸ್ ಮಾಡ್ಕೊತೀರಾ ನೀವು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿರುವಂತಹ ನಿಮ್ಮ ಬ್ಯಾಚ್ ಮೇಟ್ಸ್ಗಿಂತ ನೀವು ಎಷ್ಟು ಫಾರ್ವರ್ಡ್ ಇದ್ದೀರಾ, ಸೊ ಅದು ಕೂಡ ನಿಮಗೆ ಮ್ಯಾಟ್ರ್ ಆಗೇ ಆಗುತ್ತೆ. ಸೊ ಆ ಲಿಮಿಟೆಡ್ ಆಪರ್ಚುನಿಟೀಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ. ಸೊ ಫೈನಲಿ ಕನ್ಕ್ಲೂಡ್ ಮಾಡೋದಾದರೆ, ಕಾಲೇಜ್ ನಿಮಗೆ ಆಪರ್ಚುನಿಟೀಸ್ನ ಕೊಡ್ಬೋದು, ಬಟ್ ಕಂಪ್ಲೀಟ್ ಆಗಿ 100% ಅಶ್ಯೂರೆನ್ಸ್ ಕೊಡಲ್ಲ ನಿಮಗೆ ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಅಂತ. ಸಿಕ್ಕಂಥ ಆಪರ್ಚುನಿಟೀಸ್ನ ಹೇಗೆ ಯುಟಿಲೈಸ್ ಮಾಡಿಕೊಂಡು ಬೆನಿಫಿಟ್ ತೊಗೊತೀರಾ, ಸೊ ಅದು ಎಲ್ಲ ನಿಮ್ಮ ಕೈಲಿರುತ್ತೆ. ಸೊ ಇದಿಷ್ಟು ನಿಮ್ಮ ಕಾಲೇಜ್ ಆ್ಯಂಡ್ ಪ್ಲೇಸ್ಮೆಂಟ್ ರಿಯಾಲಿಟಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದಾಯಿತು ಅಂತಂದರೆ ಸಮ್ ಟ್ರೂತ್ಸ್ ಅಬೌಟ್ ಇಂಜಿನಿಯರಿಂಗ್ ಲೈಫ್. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಯಾರೆಲ್ಲ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಇದ್ದೀರಾ, ಸೊ ನೀವು ಥಿಂಕ್ ಮಾಡ್ತಾ ಇರ್ತೀರಾ ಪ್ಲೇಸ್ಮೆಂಟ್ ಅನ್ನೋದು ಆಟೋಮೆಟಿಕಲಿ 4th ಇಯರಲ್ಲಿ ನಡೆಯುತ್ತೆ ಅಂತ. ಸೊ ಅದಕ್ಕೋಸ್ಕರ ನೀವೇನು ಅನ್ಕೊಂತೀರಾ, ಸೊ ಸೆಕೆಂಡ್ PUC ತುಂಬ ಓದ್ಬಿಟ್ಟಿದ್ದೀನಿ, ಸೊ ಫಸ್ಟ್ 1-2 ವರ್ಷ ಆರಾಮಾಗಿದ್ಬಿಡೋಣ, ಆಮೇಲೆ 3rd ಇಯರ್ 4th ಇಯರ್ ಬಂದಾದಮೇಲೆ ಪ್ಲೇಸ್ಮೆಂಟಿಗೆ ಓದ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀರಾ. ಬಟ್ ಆ್ಯಕ್ಚುಲಿ ನಿಮಗೆ 3rd ಇಯರ್ ಮತ್ತು 4th ಇಯರ್ ಬಂದಾದಮೇಲೆ ಗೊತ್ತಾಗುತ್ತೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಹೆಂಗೆ ವೇಸ್ಟ್ ಮಾಡಿಬಿಟ್ಟೆ ನಾನು, ಏನೆಲ್ಲ ಮಾಡ್ಬೋದಿತ್ತು, ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅಂತ. ಸೊ ಆ ರೀತಿ ಸಿಚುವೇಶನ್ಗೆ ಅವಕಾಶ ಮಾಡಿಕೊಡ್ಬೇಡಿ. ಸೊ ಅದಕ್ಕೋಸ್ಕರನೇ ಇವಾಗಲೇ ನಿಮ್ಮಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ತಿರೋದು. ಸೊ ಜಸ್ಟ್ ನಿಮ್ಮ ಇಂಟರ್ನಲ್ಸ್ ಆಗಿರ್ಬೋದು ಮತ್ತು ಸೆಮ್ ಎಕ್ಸಾಮ್ಸ್ ಆಗಿರ್ಬೋದು, ಸೊ ಇಷ್ಟಕ್ಕೆ ನಿಮ್ಮ 2 ವರ್ಷನ ಪೂರ್ತಿಯಾಗಿ ಕಳಿಬೇಡಿ. ಸೊ ನಂಗೆ ಗೊತ್ತು ಯಾರು ಕೂಡ ಇಂಟರ್ನಲ್ಸಿಗೆ ಮತ್ತು ಸೆಮ್ ಎಕ್ಸಾಮ್ಸಿಗೆ ಆಗಿರ್ಬೋದು ಸೊ ಇಡೀ ಸೆಮ್ಮನ್ನು ವೇಸ್ಟ್ ಮಾಡಲ್ಲ. ಜಸ್ಟ್ 1 ವೀಕ್ ಬಿಫೋರು ಏನು ಓದ್ಕೊತೀರಾ, ಸೊ ಅದೇ ಫೈನಲ್ ಆಗಿರುತ್ತೆ. ಸೊ 1 ವೀಕ್ ಬಿಫೋರ್ ಬಿಟ್ಟು ನೀವು ಏನು ಇರುತ್ತಲ್ವ ಡೇಸು, ಸೊ ಆ ಎಷ್ಟು ದಿನಗಳನ್ನು ಸುಮ್ಮನೆ ಕಾಲಹರಣ ಮಾಡ್ತೀರಾ. ಸೊ ಆ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ನಾನು. ಓಕೆ, ನಿಮಗೆ ದಿನಕ್ಕೆ 5 ಗಂಟೆ ಟೈಮ್ ಕೊಡೋಕ್ಕಾಗಿಲ್ಲ ಅಂತಂದ್ರು ದಿನಕ್ಕೆ ಅಟ್ಲೀಸ್ಟ್ 1 ಅವರ್ ನಿಮ್ಮ ಪ್ಲೇಸ್ಮೆಂಟ್ ಪ್ರಿಪರೇಷನ್ಗೆ ಅಂತಲೇ ತೆಗೆದಿಡಬೇಕು. ಸೊ ಆಗ ಮಾತ್ರ ನಿಮಗೆ ಪ್ಲೇಸ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಇರುತ್ತೆ. ಸೊ ಹಾಗೆ ಅದು 4th ಇಯರ್ ಮತ್ತು 3rd ಇಯರಲ್ಲಿ ಬಂದುಬಿಡುತ್ತೆ, ಸೊ ಆಟೋಮೆಟಿಕ್ಲಿ ಬಂದುಬಿಡುತ್ತೆ ಅಂತ ಬಿಟ್ಬಿಟ್ರಿ ಅಂತಂದರೆ ಆವಾಗ ನೀವೇ ರಿಗ್ರೆಟ್ ಪಡೋದು. ಸೊ ಬೇಕಿದ್ರೆ ಇವಾಗ ಯಾರು 4th ಇಯರ್ ಮತ್ತು 3rd ಇಯರ್ ಇದ್ದಾರಲ್ವಾ, ಸೊ ಅವ್ರನ್ನ ಹೋಗ್ಬಿಟ್ಟು ಕೇಳಿ, ನೀವು ಗೊತ್ತಾಗುತ್ತೆ ಆ್ಯಕ್ಚುಯಲ್ ಸಿನಾರಿಯೋ ಏನು ನಡೀತಾ ಇದೆ ಅಂತ. ಸೊ ಫೈನಲಿ ಕನ್ಕ್ಲೂಡ್ ಮಾಡೋದಾದರೆ, ನಾಟ್ ಜಸ್ಟ್ ಫೋಕಸ್ ಆನ್ ಯುವರ್ ಇಂಟರ್ನಲ್ಸ್ ಆ್ಯಂಡ್ ಸೆಮ್ ಎಕ್ಸಾಮ್ಸ್, ಬಟ್ ಆಲ್ಸೋ ಫೋಕಸ್ ಆನ್ ಸಾಲ್ವಿಂಗ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್, ಅಂದರೆ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್, ಸರಿನಾ? ಸೊ ಗೈಸ್, ಇದಿಷ್ಟು ಸಮ್ ರಿಯಾಲಿಟೀಸ್ ಆ್ಯಂಡ್ ಸಮ್ ಮೆಂಟಾಲಿಟೀಸ್ ಆ್ಯಂಡ್ ಸಮ್ ಹಾರ್ಡ್ ಟ್ರೂತ್ಸ್ ಅಬೌಟ್ ಇಂಜಿನಿಯರಿಂಗ್. ಸೊ ಈ ವಿಡಿಯೋನ ಯಾರಾದರೂ 3rd ಇಯರ್ ಅಥವಾ 4th ಇಯರ್ ಅವ್ರು ನೋಡ್ತಾ ಇದ್ರೆ ನಿಮಗೆ ಮುಂಚೆನೇ ಗೊತ್ತಿರುತ್ತೆ ಕರೆಂಟ್ ಸಿನಾರಿಯೋ ಹೇಗೆ ನಡೀತಾ ಇದೆ ಅಂತ. ಆ್ಯಂಡ್ ಆಲ್ಸೋ ಯು ವಿಲ್ ಅಗ್ರಿ ವಿತ್ ಮೈ ವರ್ಡ್ಸ್. ಬಟ್ ನೀವೇನಾದರೂ ಫಸ್ಟ್ ಇಯರ್ಸ್ ಆಗಿದ್ದರೆ ಯು ಶುಡ್ ನೋ ದಿಸ್ ಈಸ್ ದ ರಿಯಾಲಿಟಿ ಆಫ್ ಕರೆಂಟ್ ಸಿಚುವೇಶನ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಒಂದಿಷ್ಟು ರಿಯಾಲಿಟೀಸ್ನ ಅರ್ಥ ಮಾಡಿಸಿರುತ್ತೆ ಮತ್ತು ನಿಮ್ಮಲ್ಲಿ ಅವೇರ್ನೆಸ್ಸನ್ನು ತಂದು ಕೊಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವೇರ್ನೆಸ್ ಏನೋ ಬಂದಿರುತ್ತೆ, ಬಟ್ ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಕಂಪ್ಲೀಟ್ ರೋಡ್ ಮ್ಯಾಪನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ. ಸೊ ವಿಡಿಯೋ ಬೇಕಿತ್ತು ಅಂತಂದರೆ ಇವಾಗಲೇ ಕಮೆಂಟ್ ಮಾಡಿ ರೋಡ್ ಮ್ಯಾಪ್ ಅಂತ. ಸೊ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೇಕ್ ಇಟ್. ಸೊ ಇವಾಗಲೇ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಇವಾಗಲೇ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ರೀತಿ ಕಂಟೆಂಟ್ಸನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಗೈಸ್, ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.